ಸ್ಟಾರ್ಟ್ ಆಯ್ತಾ? ಇಲ್ಲಿ ಬೃಂದಾವನ್ ಗಾರ್ಡನ್ ಹತ್ರ ನಮ್ಮ ಒಂದು ಇನೋವಾ ಗಾಡಿ ಡ್ರೈವರ್ ಬಂದಿದ್ದೆ. ಇನೋವಾ ಗಾಡಿ ಡ್ರೈವರು ಇವರು ಅಕ್ಬರ್ ಅಂತ. ಇವರು ಆ ವಾಹನದ ಒಂದು ಕಂಟ್ರೋಲ್ ತಪ್ಪಿ ಈ ಎರಿಟಿಗಾ ಗಾಡಿಗೆ ಹೊಡೆದಿದ್ದಾರೆ. ಇವರು ಮುಂದ್ಗಡೆ ಇನ್ನೊಂದು ಗಾಡಿ ಅಲ್ಲಿ ನಿಂತಿದೆ, ಒಂದು ಅಜೆಂಟ್ ಗಾಡಿಗೆ ಹೊಡೆದಿದ್ದಾರೆ. ಈ 3 ಜನನು ಇವರ ಒಂದು ಕಾಂಪ್ರಮೈಸಲ್ಲಿ ಒಪ್ಕೊಂಡಿದ್ದಾರೆ. ಅದ್ರದ್ದು ಏನಿದೆ ಸೆಟ್ಲ್ಮೆಂಟು ನಮ್ಮ ಯೂನಿಯನ್ ಕಡೆಯಿಂದ ಮಾಡಿಕೊಟ್ಟಿದ್ವಿ, ಕರ್ನಾಟಕ ಚಾಲಕರ ಯೂನಿಯನ್ ಕಡೆಯಿಂದ. ಅದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮುಖ ತೋರಿಸಿ, ಪ್ರಧಾನ ಕಾರ್ಯದರ್ಶಿ ಇಲ್ಲಿರೋಂಥ ಗಾಡಿ ಓನರ್ಗಳು ಎಲ್ಲ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಈಗ ನಾನು ಎರಿಟಿಗಾ ಕಾರ್ ಅವ್ರಿಗೆ ಓನರ್ಗೆ ಕೇಳ್ತಾ ಇದ್ದೀನಿ, ಸರ್ ಈ ಸೆಟ್ಲ್ಮೆಂಟ್ಗೆ ನಾವು ಒಪ್ಪಿಗೆ ಮಾಡ್ಕೊಂಡಿದ್ದೀವಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಶ್ರೀನಿವಾಸ್ ಅವರು ಇವರು ಏಜೆಂಟ್ ಕಾರ್ಡ್ ಅವರು, ಇವ್ರಿಗೂ ಸೆಟ್ಲ್ಮೆಂಟ್ ನಮ್ಮ ಇನೋವಾ ಕಾರ್ ಓನರ್ಗೆ ಈ ಕಡೆ ಬನ್ನಿ. ಇನೋವಾ ಕಾರ್ ಅವರು ಅದ್ರದ್ದು ಏನಿದೆ ಅಮೌಂಟ್ ಅವರು ಸೆಟ್ಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ನಿಮ್ಗೆ ಒಪ್ಪಿಗೆನಪ್ಪ? ಓಕೆ ಸರ್, ಓಕೆ. ನಮ್ಮಿಂದ ಏನು ತೊಂದರೆ ಇಲ್ಲ. ಇವರೆಲ್ಲ ಒಪ್ಪಿಗೆ ಮಾಡಿ ನಾವು ಸೆಟ್ಲ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಹೇಳಿ ಶ್ರೀನಿವಾಸ್ ಅವರೇ, ನೀವು ಕ್ಲಿಯರ್ ಆಗಿದೆ ಸರ್, ಏನು ಇದಾಗಿ ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಸರ್. ಇನ್ನು ನಾಳೆ ದಿನ ಇದ್ರ ಬಗ್ಗೆ ಯಾವುದೇ ಒಂದು ಚರ್ಚೆ ಆಗಬಾರ್ದು. ಇದಕ್ಕೆ ಎಲ್ಲ ರೀತಿಯಲ್ಲಿ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೌದು, ಸರಿ, ಆಯ್ತು. ಆಯ್ತಾ? ನಮ್ಮ ಮೈಸೂರು ಕರ್ನಾಟಕ ಚಾಲಕ ಯೂನಿಯನ್ ಅವರು 1 ಗಂಟೆ ರಾತ್ರಿಗೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಸ್ಟೇಷನ್ಗೆ ಬಂದು, ಸ್ಟೇಷನ್ನಲ್ಲಿ 3 ಗಾಡಿ ನಿಂತಿತ್ತು, ಚೈನ್ ಲಿಂಕ್ ಆಕ್ಸಿಡೆಂಟ್ ಆಗಿ. ಸ್ಟೇಷನ್ ಕೂಡ ಮಾತಾಡಿದ್ದಾರೆ, ಮತ್ತು ಮುಂಗಡೆ ಗಾಡಿ ಅವ್ರಿಗೂ ಎಲ್ಲ ಮಾತಾಡಿ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಅಶ್ರಫ್ ಮತ್ತು ಜಬಿ ಅವರು ತುಂಬ ಥ್ಯಾಂಕ್ಸು, ತುಂಬ ಧನ್ಯವಾದಗಳು. ಇವರೇ ನಮ್ಮ ಇನೋವಾ ನಮ್ಮ ಇನೋವಾ ಓನರು ಮೌಲ್ಯ ಸಾಬ್ರು. ಇವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ರಾತ್ರಿ ಬಂದಿದ್ದಾರೆ. ಪಾಪ ಅವರೇ RC ಓನರು, ಅವರು ಹೇಳ್ದಂಗೆ ದುಡ್ಡೆಲ್ಲ ಕೊಟ್ಟಿದ್ದಾರೆ. ಹೇಳಿ ಸಾಹೇಬ್ರೆ. ಎಲ್ಲರಿಗೂ ಸೆಟ್ಲ್ಮೆಂಟ್ ಮಾಡಿ, ಎಲ್ಲರಿಗೆ ಸೆಟಲ್ಮೆಂಟ್ ಮಾಡಿದ್ದೀವಿ. ಬಂದವರಿಗೆ ಧನ್ಯವಾದಗಳು.